ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. 2026-27ನೇ ಸಾಲಿಗೆ ಪ್ರೌಢಶಾಲಾ ಅತಿಥಿ ಶಿಕ್ಷಕರಾಗಿ ಯಾರಾದರೂ ನೇಮಕಾತಿ ಆಗಬೇಕು ಅಥವಾ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಕ್ಕಂಥದ್ದು. ಇಲ್ಲಿ ಸ್ನೇಹಿತರೆ ಗಮನಿಸಿ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಒಂದಷ್ಟು ವೇಕೆನ್ಸಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ವೇಕೆಂಟ್ ಎಲ್ಲೆಲ್ಲಿ ಖಾಲಿ ಇದೆ, ನಮಗೆ ಡಿವಿಷನ್ ವೈಸು ಮತ್ತು ತಾಲೂಕುವಾರು ಎಲ್ಲೆಲ್ಲಿ ಖಾಲಿ ಇದೆ ಆ ಹುದ್ದೆಗಳನ್ನು ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ಇಲ್ಲಿ ಹಂಚ್ಕೊತೀನಿ. ಅದರ ಜೊತೆಯಲ್ಲಿ ಎಷ್ಟು ಹುದ್ದೆಗಳನ್ನು ಕರೆಯಲಾಗಿದೆ, ಹಾಗೆ ಯಾವ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ಕೂಡ ನೀವು ತುಂಬ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ ಅಲ್ವಾ. ಸೊ ಇವಿಷ್ಟನ್ನು ಗಮನಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇಲ್ಲಿವರೆಗೂ ಯಾರು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಸ್ನೇಹಿತರೆ, ಈ ಒಂದು ಜ್ಞಾಪನ ಪತ್ರದ ಮುಖ್ಯ ಉದ್ದೇಶ ಏನಂದರೆ 2026-27ನೇ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಖಾಲಿ ಇರ್ತಕ್ಕಂಥ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು. ನೀವು ಈ ಒಂದು ಪಾಯಿಂಟನ್ನು ಕರೆಕ್ಟಾಗಿ ನೀಟಾಗಿ ಓದ್ಕೋಬೇಕು. ಏಕೆಂದರೆ ಅಲ್ಲಿ ಎಲ್ಲ ಶಿಕ್ಷಕರನ್ನು ಕುರಿತಾಗಿ ಹೇಳಿಲ್ಲ, ಆಯಾ ವಿಷಯ ಶಿಕ್ಷಕರನ್ನು ಕುರಿತಾಗಿ ಮಾತ್ರ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಸೊ ಅದನ್ನು ನೀವು ಇಲ್ಲಿ ಗಮನದಲ್ಲಿ ಇಟ್ಕೊಂಡು ನೋಡ್ಕೋಬೇಕಾಗತ್ತೆ. ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಯಾವ್ಯಾವುದು 2026-27ನೇ ಸಾಲಿಗೆ ಮಕ್ಕಳ ಒಂದು ಶೈಕ್ಷಣಿಕ ದೃಷ್ಟಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಎಲ್ಲಿವರೆಗೂ ಅಂದರೆ ಈ ಒಂದು ಅಕಾಡೆಮಿಕ್ ಇಯರು ಎಂಡಾಗೋವರೆಗೂ ಆಗಿರ್ಬೋದು, ಅಥವಾ ಆ ಒಂದು ಹುದ್ದೆಗೆ ಯಾರಾದರೂ ವರ್ಗಾವಣೆ ಆಗೋ ಮುಖಾಂತರ ಆಗಿರ್ಬೋದು, ಆ ಹುದ್ದೆ ಏನಾಗುತ್ತೆ, ಅತಿಥಿ ಶಿಕ್ಷಕರ ಹುದ್ದೆ ತಾನೇ ರದ್ದಾಗುತ್ತೆ. ಸೊ ಇವೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಗಳೇ, ಆದ್ರೂ ಕೂಡ ಒಂದ್ಸಲ ನೆನಪಿಸ್ತಾ ಇದ್ದೀನಿ. ಒಂದಷ್ಟು ಷರತ್ತುಗಳನ್ನು ನೀಡಲಾಗಿದೆ. ಯಾರಿಗೆ ಈಗ ಅಟ್ ಪ್ರೆಸೆಂಟ್ ಅತಿಥಿ ಶಿಕ್ಷಕರಾಗಿ ಯಾರು ನೇಮಕಾತಿ ಆಗ್ತಿರೋ ಅವರಿಗೆ ಒಂದಷ್ಟು ಷರತ್ತುಗಳಿದೆ. ಅವುಗಳನ್ನು ನೀವು ನೀಟಾಗಿ ಓದ್ಕೊಳ್ರಿ. ಅದರಲ್ಲಿ ವಿಶೇಷವಾಗಿ ಓದ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಫಸ್ಟ್ ಪ್ರಿಫರೆನ್ಸ್ ಶಾಲಾ ಶಿಕ್ಷಣ. 3ನೇ ಪಾಯಿಂಟ್ ನೋಡಿ, ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳ 100% ಅತಿಥಿ ಶಿಕ್ಷಕರನ್ನು ಮೊದಲ ಆದ್ಯತೆ ನೀಡಿ ನೇಮಕಾತಿ ಮಾಡಿಕೊಳ್ಳುವಂಥ ಕ್ರಮ ವಹಿಸಲಾಗುವುದು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ಶಿಕ್ಷಕರನ್ನೆಲ್ಲ, ಒಂದಷ್ಟು ಶಾಲೆಗಳನ್ನು ಏನಾಗಿದೆ, ಆಲ್ರೆಡಿ ಕ್ಲೋಸ್ ಆಗಿದೆ, ಮುಚ್ಚಲಾಗಿದೆ. ಏನು ಹೊಸ ಶಾಲೆಗಳು ಅಂತೇಳಿ KP ಶಾಲೆಗಳು ಮಾಡ್ಕೊಂಡಿದ್ದಾರೆ, ಆ ಶಾಲೆಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಕರ್ನಾಟಕ ಪಬ್ಲಿಕ್ ಶಾಲೆಗಳು, ಬೆಂಗಳೂರು ಪಬ್ಲಿಕ್ ಶಾಲೆಗಳು ಮತ್ತು ಆದರ್ಶ ವಿದ್ಯಾಲಯ, ಇವುಗಳಿಗೆ 100% ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡು ರಿಮೈನಿಂಗ್ ಉಳಿದಿರ್ತಕ್ಕಂಥ ಹುದ್ದೆಗಳಿಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಯಾವ್ಯಾವ ವಿಷಯಗಳಿಗೆ ನೇಮಕಾತಿ ನಡೀತಾ ಇದೆ ಇಲ್ಲಿ ಅಂತಂದರೆ, ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಸ್ ಯಾವ್ಯಾವುದು, ಗಣಿತ, ವಿಜ್ಞಾನ ಮತ್ತು ಆಂಗ್ಲ ವಿಷಯದ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ಆದ್ಯತೆಯನ್ನು ನೀಡಲಾಗಿದೆ. ಇತರೆ ವಿಷಯಗಳಿಗೆ ಆದ್ಯತೆ ನೆಕ್ಸ್ಟ್ ಗೊತ್ತಾಗುತ್ತೆ ಅಲ್ವಾ. ಇವುಗಳನ್ನು ನೇಮಕಾತಿ ಮಾಡಿಕೊಂಡ ನಂತರದಲ್ಲಿ ಇತರೆ ವಿಷಯಗಳಿಗೆ ನೇಮಕಾತಿ ಆಗ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಮುಖ್ಯವಾಗಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಲಾಸ್ಟ್ ಒಂದು ಗಮನಿಸಿ. ಇಲ್ಲಿ ಆ ಒಂದು ಹುದ್ದೆಗೆ ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ, ಅದರಲ್ಲಿ ಹೈಯೆಸ್ಟ್ ಮೆರಿಟ್ ಯಾರ್ದಿರುತ್ತಲ್ವ ಅವರನ್ನು ನೇಮಕಾತಿ ಮಾಡ್ಕೊಳ್ಳುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಇವೆಲ್ಲ ಸಿಂಪಲ್ ಆಗಿರ್ತಕ್ಕಂಥ ಮ್ಯಾಟ್ರ್. ಯಾಕೆಂದರೆ ಇಲ್ಲಿವರೆಗೂ ನಡೆದಿರ್ತಕ್ಕಂಥದ್ದೇ ಹಾಗೇ ಇದೆ. ಆದ್ರೂ ಕೂಡ ಆ ಒಂದು ಶಾಲೆಗಳಲ್ಲಿ ನಾವು ಅಪ್ಲೈ ಮಾಡಿದ ನಂತರ ಅಲ್ಲೊಂದಷ್ಟು ವಿಚಾರಗಳು ನಮಗೆ ತಿಳಿದು ಬರುತ್ತೆ. ಅವುಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದರ ಜೊತೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಗೌರವ ಸಂಭಾವನೆ ಎಷ್ಟು ಪಡ್ಕೊಳ್ತಾರೆ, ಅತಿಥಿ ಶಿಕ್ಷಕರಾಗಿ ನೇಮಕ ಆದರೆ ಅಂದರೆ 12,500 ಅಲ್ವಾ. 12,500 ಏನಾಗುತ್ತೆ, ಸ್ಯಾಲ್ರಿ ಬರ್ತಾ ಹೋಗುತ್ತೆ.
ಅದರ ಜೊತೆಯಲ್ಲಿ ಇವೆಲ್ಲ ಹುದ್ದೆಗಳು ಎಷ್ಟು ಟೋಟಲ್ ಆಗಿ ಅಂದರೆ 9730 ಖಾಲಿ ಹುದ್ದೆಗಳ ಅನುಸಾರ ಇಲ್ಲಿ ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಈ ಹುದ್ದೆಗಳನ್ನು ಏನು ಮಾಡಲಾಗುತ್ತೆ, ನೇಮಕಾತಿ ಮಾಡಲಾಗುತ್ತೆ. ಇಲ್ಲಿ ರಿಮೈನಿಂಗ್ ಟೋಟಲ್ ಆಗಿ ಎಷ್ಟು ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಾರೆ ಅಂತಂದರೆ 11,000 ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತಂತೆ. ಬಟ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಕ್ಕಂಥ ಹುದ್ದೆಗಳು ಎಷ್ಟಿದೆ ಅಂದರೆ 9730 ಹುದ್ದೆಗಳನ್ನು ಜಿಲ್ಲಾವಾರು, ತಾಲೂಕುವಾರು ಮತ್ತು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಆಯಿತು. ಹಾಗಾದರೆ ಎಲ್ಲೆಲ್ಲಿ ವೇಕೆಂಟ್ ಇದೆ ಅಲ್ವಾ, ಎಲ್ಲೆಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿದೆ ಅಂತಂದು ಇಲ್ಲಿ ಡಿವಿಷನ್ ಕೊಟ್ಟಿದ್ದಾರೆ. ಸೀರಿಯಲ್ ನಂಬರು, ಡಿವಿಷನ್ನು, ಡಿಸ್ಟ್ರಿಕ್ಟ್ ನೇಮು, ಬ್ಲಾಕು, ಹಾಗೆ ಪ್ರೆಸೆಂಟ್ ವೇಕೆಂಟ್ ಎಷ್ಟಿದೆ, ಅದರ ಜೊತೆಯಲ್ಲಿ ಗೆಸ್ಟ್ ಟೀಚರ್ ಪೋಸ್ಟ್ ಡಿಸ್ಟ್ರಿಬ್ಯೂಷನ್ ಎಷ್ಟು ಮಾಡಲಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೀಟಾಗಿ ಇವನ್ನೆಲ್ಲ ಗಮನಿಸಿ ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟೆಷ್ಟು ವೇಕೆಂಟ್ ಇದೆ, ಗೆಸ್ಟ್ ಟೀಚರ್ ಎಷ್ಟೆಷ್ಟು ಬೇಕಾಗುತ್ತೆ, ನೀವು ಯಾವ ಒಂದು ತಾಲೂಕಿನಲ್ಲಿ ಅಥವಾ ಯಾವ ಒಂದು ಡಿಸ್ಟ್ರಿಕ್ನಲ್ಲಿದ್ದೀರಾ, ನಿಮಗೆ ನಿಯರೆಸ್ಟ್ ಇರ್ತಕ್ಕಂಥ ಅಲ್ವಾ, ನಿಮಗೆ ಯಾವ ಶಾಲೆಗಳು ನಿಯರೆಸ್ಟ್ ಇದೆ ಅಲ್ಲಿ ಹೋಗಿ 4 ರಿಂದ 5 ಶಾಲೆಗಳಿಗೆ ನೀವು ಹೋಗಿ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಿ. ಇನ್ನುವರೆಗೂ ಯಾರಾದರೂ ನಾಲೆಡ್ಜ್ ಗುರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಅದರಲ್ಲಿ ನಾನು ಹಾಕ್ತಾ ಇರ್ತೀನಿ. ಹಾಗೆ ಈ ಒಂದು ಗೆಸ್ಟ್ ಟೀಚರ್ ವೇಕೆಂಟ್ಗೆ ಸಂಬಂಧಪಟ್ಟಂತೆ PDF ಕೂಡ ಅಲ್ಲಿ ಲಭ್ಯ ಇರುತ್ತೆ ನಿಮಗೆ. ಸೊ ಇಲ್ಲಿ ಗಮನಿಸಿ ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ ನೀವು ಇಲ್ಲಿ ನೋಡ್ಕೊಳ್ಬೋದಾಗುತ್ತೆ ಅಲ್ವಾ. ಎಲ್ಲ ಡಿಸ್ಟಿಕ್ಕಲ್ಲೂ ಹಾಗೆ ಶೈಕ್ಷಣಿಕ ಜಿಲ್ಲೆಗಳಲ್ಲೂ ಕೂಡ ಇಲ್ಲಿ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಅವುಗಳನ್ನೆಲ್ಲ ನೀವು ಗಮನಿಸ್ತಾ ಹೋಗ್ಬೋದು ಅಲ್ವಾ. ಸೊ ಹೀಗೆ ಇವುಗಳನ್ನೆಲ್ಲ ನೋಡ್ಕೊಳ್ಳಿ, ನೀಟಾಗಿ ನೋಡಿಕೊಂಡು ಆ ಮುಖಾಂತರ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಯಾರಿದ್ದೀರಾ ಅವರು ನಾಳೆಯಿಂದನೇ ಹೋಗಿ ಅರ್ಜಿಯನ್ನು ಕೊಟ್ಟು ನಿಮ್ಮ ಒಂದು ಗೆಸ್ಟ್ ಟೀಚರ್ ಆಗುವಂಥ ಒಂದು ವರ್ಕನ್ನು ಮುಂದುವರಿಸಿ. ನೋಡಿ, ಇದೆಲ್ಲ ಎಲ್ಲ ಡಿಸ್ಟಿಕ್ಗಳಲ್ಲಿ ಹಂಚಿಕೆ ಮಾಡಿರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಸೊ ಇದಿಷ್ಟು ಸ್ನೇಹಿತರೆ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಕುರಿತಾಗಿರ್ತಕ್ಕಂಥ ಹುದ್ದೆಗಳ ಒಂದು ಹಂಚಿಕೆ ಆಯಿತು. ಇದಿಷ್ಟು ಮಾಹಿತಿನ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಸೊ ಇದಿಷ್ಟನ್ನ ನೋಡ್ತಾ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಇಲ್ಲಿವರೆಗೂ ಯಾರು ಈ ಒಂದು ವಿಡಿಯೋನ ವಾಚ್ ಮಾಡ್ತಾ ಇದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ನನ್ನ ಒಂದು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಪ್ಕಮಿಂಗ್ ವಿಡಿಯೋಗಳು ನಿಮಗೆ ಫಸ್ಟ್ ಬಂದು ನೋಟಿಫೈ ಆಗುತ್ತೆ. ಸೊ ಇದಿಷ್ಟು ಹೇಳ್ತಾ ಎಲ್ರಿಗೂ ಗುಡ್ ಲಕ್, ಆಲ್ ದ ವೆರಿ ಬೆಸ್ಟ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.